ಆತ್ಮೀಯರೇ, ತಮಗೆ ನಮಸ್ಕಾರ. ಸುನಾಮಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಮಲೆನಾಡಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯ ಅವಧಿಗೆ ಮುನ್ನವೇ ಭರ್ತಿಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿದೆ. ಜುಲೈ 25ರಿಂದಲೇ ಎಲ್ಲ 33 ಕ್ರಸ್ಟ್ಗಳನ್ನು ತೆರೆದು 1 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರನ್ನು ನದಿಗೆ ಹೊರಬಿಡಲಾಗುತ್ತಿದೆ. ನದಿಗೆ ನೀರು ಬಿಟ್ಟಿದ್ದರಿಂದ ತುಂಗಭದ್ರಾ ಡ್ಯಾಮ್ನಿಂದ 10 ಕಿಲೋಮೀಟರ್ ದೂರದ ಕೊಪ್ಪಳ ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರ ಹುಲಿಗೆಯ ಬಳಿ ತುಂಗಭದ್ರೆ ಭರ್ಗರೆಯುತ್ತಾ ಪ್ರವಾಹ ಪರಿಸ್ಥಿತಿಯನ್ನು ನಿರ್ಮಿಸಿದ್ದಾಳೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತರಲ್ಲಿ ಸಾಕಷ್ಟು ಭಕ್ತರು ನದಿಯಲ್ಲಿ ಸ್ನಾನ ಮಾಡಿದ ನಂತರವೇ ದೇವಿ ದರ್ಶನಕ್ಕೆ ಹೋಗುವುದು ಪರಂಪರಾಗತವಾದ ಒಂದು ನಡೆ. ಹಾಗೆಯೇ ಇನ್ನೊಂದಿಷ್ಟು ಭಕ್ತರು ಸ್ನಾನದ ಬಳಿಕ ಆ ಸ್ಥಳದಿಂದಲೇ ರಸ್ತೆ ಮೇಲೆ ಉದ್ದಕ್ಕೆ ಮಲಗಿ ದೇವಸ್ಥಾನದವರೆಗೂ ನಮಸ್ಕಾರ ಹಾಕುತ್ತಾ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಆದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರ ಸಂಖ್ಯೆಗೆ ಅನುಗುಣವಾಗಿ ನದಿ ದಂಡೆಯ ಮೇಲೆ ಸ್ನಾನಗೃಹಗಳು ಮತ್ತು ಶೌಚಾಲಯಗಳಿಲ್ಲ. ನದಿಯಲ್ಲಿ ಅಪಾಯರಹಿತವಾಗಿ ಸ್ನಾನ ಮಾಡುವಂಥ ಸಾಮಾನ್ಯ ದರ್ಜೆಯ ಒಂದೇ ಒಂದು ಸ್ನಾನಘಟ್ಟ ಇಲ್ಲಿಲ್ಲ ಎನ್ನುವುದು ಅತ್ಯಂತ ಖೇದನೀಯ ಸಂಗತಿ. ನಾಮಕಾವಸ್ಥೆ ಎನ್ನುವಂತೆ ನದಿ ದಂಡೆಯ ಬಳಿ ಒಂದು ಶೌಚಾಲಯ ಸ್ನಾನಗೃಹವನ್ನು ದೇವಸ್ಥಾನ ಸಮಿತಿಯಿಂದ ನಿರ್ಮಿಸಿದ್ದಾರೆ. ಆದರೆ ಇದು ಆನೆಯ ಹಿಂಡಿಗೆ ಟೀ ಲೋಟದಲ್ಲಿ ಮಜ್ಜಿಗೆಯನ್ನು ಮುದ್ದಿಟ್ಟಂತಾಗಿದೆ. ಹೀಗಾಗಿ ಹುಲಿಗೆಮ್ಮನ ಭಕ್ತರು ತಮ್ಮ ಜೀವವನ್ನು ಅಂಗೈಯಲ್ಲೇ ಹಿಡಿದುಕೊಂಡೇ ನದಿಗಿಳಿದು ಸ್ನಾನ ಮಾಡುವಂಥ ಅಪಾಯಕಾರಿ ಪರಿಸ್ಥಿತಿ ಇಂದು ನಿನ್ನೆಯದಲ್ಲ, ಬಹು ದಶಕಗಳಿಂದಲೂ ಇದ್ದೇ ಇದೆ ಎನ್ನುವುದು ಇಲ್ಲಿಯ ದೇವಸ್ಥಾನ ಮಂಡಳಿ ಭಕ್ತರ ಸಲುವಾಗಿ ಎಷ್ಟರ ಮಟ್ಟಿಗೆ ಅವರು ಪ್ರಾಮಾಣಿಕ ಸೇವೆಯನ್ನು ಮಾಡುತ್ತಾರೆ ಎನ್ನುವುದು ಇದರಿಂದ ಗೊತ್ತಾಗುತ್ತೆ. ಈ ಕೊರತೆಯನ್ನು ಇಲ್ಲಿನ ಆಡಳಿತ ಮಂಡಳಿ ಗಂಭೀರವಾಗಿ ಪರಿಗಣಿಸಿಲ್ಲ. ಹಾಗಾದರೆ ಹುಲಿಗೆಮ್ಮನ ಭಕ್ತರ ಜೀವಕ್ಕೆ ಬೆಲೆ ಇಲ್ಲವೇ ಎನ್ನುವ ಪ್ರಶ್ನೆ ಕಾಡದೇ ಇರದು. ಇನ್ನು ನದಿಯಲ್ಲಿ ಸ್ನಾನ ಮಾಡುವಂಥ ಮಹಿಳಾ ಭಕ್ತರ ಮಾನವನ್ನು ಸಾಕ್ಷಾತ್ ಆ ಹುಲಿಗೆಮ್ಮನೇ ಕಾಪಾಡಬೇಕು. ಏಕೆಂದರೆ ನದಿಯಲ್ಲಿ ಸ್ನಾನ ಮಾಡಿದ ಬಳಿಕ ಬಟ್ಟೆ ಬದಲಿಸಲು ಅವರಿಗೆ ನದಿ ದಂಡೆ ಉದ್ದಕ್ಕೂ ಸೂಕ್ತವಾದ ಕೊಠಡಿಗಳಿಲ್ಲ. ಹೀಗಾಗಿ ಸ್ನಾನದ ಬಳಿಕ ಬಹುತೇಕರು ಅಲ್ಲೇ ಕಲ್ಲಿನ ಮರೆಯಲ್ಲೋ ಮರದ ಮರೆಯಲ್ಲೋ ಅಥವಾ ಪೊದೆಯ ಪಕ್ಕಕ್ಕೋ ಕುಳಿತುಕೊಂಡು ತಮ್ಮ ಬಟ್ಟೆಗಳನ್ನು ಬದಲಾಯಿಸುವಂಥ ಪರಿಸ್ಥಿತಿ ಇಲ್ಲಿ ಮಹಿಳಾ ಭಕ್ತರಿಗೆ ನಿತ್ಯವೂ ಕಾಡ್ತಾ ಇದೆ. ನದಿ ದಂಡೆ ಉದ್ದಕ್ಕೂ ಸಾಕಷ್ಟು ಸಂಖ್ಯೆಯಲ್ಲಿ ಬಟ್ಟೆ ಬದಲಾಯಿಸುವ ಕೊಠಡಿಗಳನ್ನು ನಿರ್ಮಿಸಿ ಮಹಿಳಾ ಭಕ್ತರ ಮಾನ ಮರ್ಯಾದೆಯನ್ನು ಕಾಪಾಡಬೇಕೆಂಬ ಕನಿಷ್ಠ ಪ್ರಜ್ಞೆಯು ಶ್ರೀ ಹುಲಿಗೆಮ್ಮ ದೇವಸ್ಥಾನದ ಆಡಳಿತ ಮಂಡಳಿಗಿಲ್ಲ ಎನ್ನುವುದು ಇಲ್ಲಿ ಉದ್ಭವಿಸಿರುವ ಸಮಸ್ಯೆಗಳೇ ತೆರೆದಿಟ್ಟಿವೆ. ಇದು ನಾಗರಿಕ ಪ್ರಪಂಚಕ್ಕೊಂದು ಖೇದನೀಯ ವಿಚಾರ. ಸ್ನಾನಘಟ್ಟದ ಜೊತೆಗೆ ಶೌಚಾಲಯ, ಮಹಿಳೆಯರು ಬಟ್ಟೆ ಬದಲಿಸುವ ಕೊಠಡಿ ನಿರ್ಮಾಣದ ವಿಚಾರದಲ್ಲಿನ ಅವ್ಯವಸ್ಥೆ ನೋಡಿದರೆ ಈ ಕ್ಷೇತ್ರಕ್ಕೆ ಬರುವ ಲಕ್ಷಾಂತರ ಭಕ್ತರ ಜೀವದ ಜೊತೆಗೆ ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಚೆಲ್ಲಾಟವಾಡುತ್ತಿರುವುದು ಎದ್ದು ಕಾಣುತ್ತದೆ. ಹಾಗೆಯೇ ಅಪಾರ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಬರುವಂಥ ಮಹಿಳಾ ಭಕ್ತರ ಕಡೆಗೂ ಇವರಿಗೆ ಕನಿಷ್ಠ ಕಾಳಜಿಲ್ಲ ಎನ್ನುವುದು ಇದರಿಂದ ಗೊತ್ತಾಗುತ್ತದೆ. ಸಾಕಷ್ಟು ಶತಮಾನಗಳ ಇತಿಹಾಸವುಳ್ಳ ಶ್ರೀ ಕ್ಷೇತ್ರ ಹುಲಿಗೆಯ ನದಿ ಸ್ನಾನ ಮಾಡುವ ಮಹಿಳಾ ಭಕ್ತರಿಗೆ ಸೂಕ್ತ ರಕ್ಷಣೆ ಇಲ್ಲದಿರುವುದು ಮಹಿಳಾ ಆಯೋಗದ ಗಮನಕ್ಕೆ ಈ ತನಕ ಬಂದಿಲ್ಲವೇ ಎನ್ನುವ ಪ್ರಶ್ನೆಯು ಇಲ್ಲಿನ ಅವಸ್ಥೆ ನೋಡಿದಾಗ ಮನದಲ್ಲಿ ಮೂಡದೇ ಇರದು. ಏಕೆಂದರೆ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ ಸೇರಿದಂತೆ ಅಕ್ಕಪಕ್ಕಕ್ಕಿರುವ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಿಂದ ಇತ್ತ ಮುಂಬೈ ಮಹಾನಗರ ಪ್ರದೇಶಗಳಿಂದಲೂ ಪ್ರತಿ ಹುಣ್ಣಿಮೆ ದಿನ ಈ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ಸಂಗಮಗೊಳ್ಳುತ್ತಾರೆ. ಇನ್ನು ಪ್ರತಿ ಮಂಗಳವಾರ, ಶುಕ್ರವಾರ ಹಬ್ಬ, ತೇರು, ವಿಶೇಷ ದಿನಗಳು ಸೇರಿದಂತೆ ಇತ್ತೀಚೆಗೆ ಭಾನುವಾರವೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹುಲಿಗೆಮ್ಮ ದರ್ಶನಕ್ಕೆ ಬರುತ್ತಾರೆ. ಕರ್ನಾಟಕ ಸರ್ಕಾರದ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಸುಪರ್ದಿಗೆ ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನ ಸೇರಿದ್ದು ಇದು A+ ಮಾರ್ಗದಡಿಯಲ್ಲಿ ಬರುತ್ತೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರನ್ನು ಹೊಂದಿರುವ ಹುಲಿಗೆಮ್ಮ ದೇವಿಯ ಪ್ರತಿ ವರ್ಷದ ಆದಾಯವೂ ಕೂಡ ಕೋಟಿ ಮೇಲೆ ಕೋಟಿ ಏರುತ್ತಲೇ ಇದೆ ಹೊರತು ಅದು ಇಳಿಕೆ ಆಗಿಲ್ಲ.
ವಾರ್ಷಿಕ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಗಳಿಸಿಕೊಡುತ್ತಿರುವ ಶ್ರೀ ಕ್ಷೇತ್ರ ಹುಲಿಗಿಯಲ್ಲಿ ಭಕ್ತರಿಗೆ ಸಮರ್ಪಕವಾದ ಮೂಲಭೂತ ಸೌಲಭ್ಯಗಳನ್ನು ಕೊರಗು ಬಹುದಿನಗಳಿಂದಲೂ ಕಾಡ್ತಾ ಇದೆ. ಆದಾಯವನ್ನು ಹೆಚ್ಚಿಸಲು ಇರುವ ಆಸಕ್ತಿಯಲ್ಲಿ 10% ನದಿ ದಡದಲ್ಲಿ ಸಮರ್ಪಕ ಸ್ನಾನಘಟ್ಟಗಳನ್ನು ನಿರ್ಮಿಸಿ ಶೌಚಾಲಯಗಳನ್ನು ಕಟ್ಟುವ ವ್ಯವಧಾನ ಹರಿಸಿದ್ದರೆ ಭಕ್ತರು ಓರ್ಗರೆಯುತ್ತಿರುವ ತುಂಗಭದ್ರಿ ಎದುರು ಜೀವ ಪಣಕ್ಕಿಟ್ಟು ನದಿಗಿಳಿಯುವ ಅಗತ್ಯವೇ ಉದ್ಭವಿಸುತ್ತಿಲ್ಲ ಎಂದು ಇಲ್ಲಿನ ದೇವಸ್ಥಾನ ಆಡಳಿತ ಮಂಡಳಿಯನ್ನು ಭಕ್ತರು ಶಪಿಸುತ್ತಾರೆ. ಹಾಗಾದರೆ ವರ್ಷ ಹುಲಿಗೆಮ್ಮನ ತಿಜೋರಿಯಲ್ಲಿ ಸಂಗ್ರಹವಾಗುತ್ತಿರುವ ಕೋಟ್ಯಾಂತರ ರೂಪಾಯಿ ಆದಾಯ ಎಲ್ಲಿಗೆ ಹೋಗುತ್ತೆ? ಇದು ಒಂದು ಪ್ರಶ್ನೆ. ಯಾವ ಕಲ್ಯಾಣ ಕಾರ್ಯಕ್ಕೆ ಇದು ವೆಚ್ಚವಾಗುತ್ತೆ? ಇನ್ನೊಂದು ಪ್ರಶ್ನೆ. ಹಾಗೆಯೇ ಶ್ರೀ ಕ್ಷೇತ್ರ ಹುಲಿಗೆಮ್ಮನ ಭಕ್ತರಿಗೆ ಸೂಕ್ತ ಮೂಲಭೂತ ಸೌಲಭ್ಯಗಳನ್ನು ಕೊಡದೆ ಈ ತನಕ ಸರ್ಕಾರ ತೋರುತ್ತಾ ಬರುತ್ತಿರುವ ನಿರ್ಲಕ್ಷ್ಯ, ಅಸಡ್ಡೆತನ ಎಂದು ನಿಲ್ಲುವುದು? ಭಕ್ತರ ಪ್ರಾಣಕ್ಕೆ ಯಾವತ್ತು ರಕ್ಷಣೆ ಸಿಗುವುದು? ಮಹಿಳಾ ಭಕ್ತರ ಮಾನ ರಕ್ಷಿಸುವಂಥ ಕ್ರಮಗಳು ಯಾವಾಗ ಜಾರಿಗೆ ಆಗುವವು ಇನ್ನಾದರೂ ಎನ್ನುವ ಪ್ರಶ್ನೆಗಳು ಭಕ್ತರಲ್ಲಿ ಮೂಡಿವೆ. ಇನ್ನಾದರೂ ರಾಜ್ಯ ಸರ್ಕಾರ, ದೇವಸ್ಥಾನ ಆಡಳಿತ ಮಂಡಳಿ ಈ ಕಡೆಗೆ ಎಚ್ಚೆತ್ತುಕೊಳ್ಳುವುದು ಅಗತ್ಯವಿದೆ. ಇಲ್ಲದಿದ್ದರೆ ಹುಲಿಗೆಮ್ಮನ ಭಕ್ತರನ್ನು ಆ ದೇವಿಯೇ ಬಂದು ಕಾಪಾಡಬೇಕೇನೋ ಕಾದು ನೋಡೋಣ. ನಮಸ್ಕಾರ.